ಫ್ರೆಂಡ್ಸ್, ಇದೇನಿದು ಪ್ಲೇಟಲ್ಲಿ ತೋರಿಸ್ತಾ ಇರೋದಂತ ಅಂದ್ಕೊಳ್ತೀರಾ? ಇದು ತುಂಬಾ ರುಚಿ ಕೊಡುವಂತಹ ರಸಂ ಪುಡಿ ಫ್ರೆಂಡ್ಸ್. ಇದು ಬ್ರಾಹ್ಮಣರು ಮಾಡುವಂತಹ ಅದ್ಭುತವಾದಂತಹ ಟೇಸ್ಟ್ ಕೊಡುವಂತಹ ರಸಂ ಪುಡಿ. ಈ ರಸಂ ಪುಡಿನ 1 ವರ್ಷಗಳ ಕಾಲ ನಾವು ಸ್ಟೋರ್ ಮಾಡ್ಕೋಬೋದು. ಅದ್ಭುತವಾದಂತಹ ರುಚಿ ಕೊಡುವಂತಹ ರಸಂ ಪುಡಿ ಫ್ರೆಂಡ್ಸ್. ಇದು ಬ್ರಾಹ್ಮಣರು ಮಾಡಿ ಸ್ಟೋರ್ ಮಾಡಿಕೊಂಡು ರಸಂ ಪುಡಿನ ಉಪಯೋಗಿಸ್ತಾರೆ. ಇದು ಯಾವುದಕ್ಕೆ ಉಪಯೋಗಿಸ್ಬೋದು, ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಈಗ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಸದ ಪುಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರಸಂ ಪುಡಿ ಬ್ರಾಹ್ಮಣರು ಮಾಡುವಂತಹ ರಸಂ ಪುಡಿ. ಇದು ನಾವು ಬೇಳೆ ಟೊಮೆಟೊ ಹಾಕಿ ರಸಂ ಮಾಡಿದರೂ ಕೂಡ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಮೆಣಸಿನ ರಸ ಅಂತ ಹುಣಸೆ ಹುಳಿ ಬಿಟ್ಟು ಮೆಣಸಿನ ರಸ ಮಾಡ್ತಾರೆ, ಆ ರಸಕ್ಕೆ ಕೂಡ ಉಪಯೋಗಿಸ್ಕೋಬೋದು. ಇಲ್ಲ ಬೇಳೆ ಟೊಮೆಟೊ ತರಕಾರಿ ಹಾಕಿ ಸ್ವಲ್ಪ ತಿಳಿಯಾಗಿ ರಸಂ ಥರ ಮಾಡಿದರೂ ಕೂಡ ನಾವು ಉಪಯೋಗಿಸ್ಕೋಬೋದು. ತುಂಬಾ ಒಳ್ಳೆಯ ಟೇಸ್ಟನ್ನು ಕೊಡುವಂತಹ ಈ ರಸಂ ಪುಡಿ ಫ್ರೆಂಡ್ಸ್, ತುಂಬ ಒಳ್ಳೆಯ ಅದ್ಭುತವಾದಂತಹ ಟೇಸ್ಟ್ ಕೊಡುತ್ತೆ. ಹಾಗಾದರೆ ಈ ರಸಂ ಪುಡಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ತಗೋಬೇಕು ಅಂತ ಈಗ ನೋಡೋಣ ಬನ್ನಿ. ನೋಡಿ, ಧನಿಯಾ. ನಾನು ಮೊದಲು ಧನಿಯಾನ ತೆಗೆದುಕೊಳ್ತಾ ಇದ್ದೀನಿ. ತೊಗರಿಬೇಳೆ, ಧನಿಯಾ, ಮೆಣಸು, ಜೀರಿಗೆ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಇಷ್ಟು ತೆಗೆದುಕೊಂಡಿದ್ದೀನಿ. ಇಂಗು ಒಂದು ಸ್ವಲ್ಪ. ಈಗ ಧನಿಯಾ ನಾವು ನೋಡಿ 1.5 ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಒಂದೇ ಸಲ ಹಾಕ್ಕೊಳ್ಳೋಣ. ನಾವು ಯಾವುದೇ ಇಂಗ್ರೀಡಿಯೆಂಟ್ಸನ್ನು ನಾವು ಹುರಿಯುವ ಹಾಗೆ ಇಲ್ಲ ಫ್ರೆಂಡ್ಸ್. ಈಗ ನಾನು ಆ ಗ್ಲಾಸಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಧನಿಯಾನ ಸೇರಿಸ್ಕೊಳ್ತೀನಿ. ನೀವು ಬೇಕಂದರೆ ಜಾಸ್ತಿ ಮಾಡ್ಕೋಬೇಕಂದ್ರೆ ದಪ್ಪದಾದಂತಹ ಯಾವುದಾದ್ರೂ ಒಂದು ಬೌಲಲ್ಲಿ ತೆಗೆದುಕೋಬೋದು. ನೋಡಿ, 1 ಗ್ಲಾಸ್ ಹಾಕಿದ್ದೀನಿ, ಇದು ಅರ್ಧ ಗ್ಲಾಸು. ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮೆಣಸನ್ನು ತೆಗೆದುಕೊಳ್ತಾ ಇದ್ದೀನಿ, ಕಾಳುಮೆಣಸು. ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ತೊಗರಿಬೇಳೆ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆನ ತೆಗೆದುಕೊಳ್ತಾ ಇದ್ದೀನಿ. ಜಾಸ್ತಿ ತೆಗೆದುಕೋಬಾರ್ದು, ಜೀರಿಗೆ ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ತೆಗೆದುಕೋಬೇಕಾಗುತ್ತೆ. ನೋಡಿ, ಮೆಣಸಿನ್ಕಾಯಿ ನಾನು ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಂತಂದರೆ ಮೈಸೂರು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೋದು ನಿಮಗೆ ಕಲರ್ ಬೇಕಂದರೆ. ಸ್ವಲ್ಪ ಕರಿಬೇವಿನ ಸೊಪ್ಪು ನೆರಳಲ್ಲಿ ಒಣಗಿಸಿಟ್ಟಿರೋದು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಕಾಳು ಹಿಂಗನ್ನು ನಾನು ಸ್ವಲ್ಪ ಒಂದು 5-6 ಕಾಳಷ್ಟು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಕೆಲವರಿಗೆ ಸ್ಮೆಲ್ ಇಡಿಸುತ್ತೆ, ಕೆಲವರಿಗೆ ಸ್ಮೆಲ್ ಇಡಿಸಲ್ಲ. ಆದರೆ ಒಳ್ಳೆಯ ಜೀರ್ಣಶಕ್ತಿ ಇಂಗು, ಅದರಿಂದಾಗಿ ನಾನು ಕಾಳು ಹಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಪುಡಿ ಹಿಂಗು ಬೇಕಂದರೆ ಅರ್ಧ ಸ್ಪೂನಷ್ಟು ಹಾಕ್ಕೋಬೋದು, ಇಲ್ಲ 1/4 ಸ್ಪೂನಷ್ಟು ಹಾಕ್ಕೋಬೋದು. ಸ್ಮೆಲ್ ಆಗೋರು ಅರ್ಧ ಸ್ಪೂನು ಹಾಕ್ಕೋಬೋದು. ಇಲ್ಲಾಂದರೆ ಮುದ್ದೆ ಹಿಂಗು ಬೇಕಂತಂದರೆ ಹುಣಸೆ ಬೀಜದಲ್ಲಿ ಅರ್ಧದಷ್ಟು ಹಾಕ್ಕೋಬೋದು. ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬಾ ನೈಸ್ ಆಗಬೇಡ, ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಆ ರೀತಿ ಇದ್ದರೆ ಸಾಕು. ತುಂಬ ನೈಸ್ ಆಗಬೇಡ, ತುಂಬ ತರಿನೂ ಬೇಡ, ಆ ರೀತಿ ಇದ್ದರೆ ಸಾಕು. ಈಗ ಇದನ್ನು ನಾವು ಬೌಲ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಯಾವುದಾದ್ರೂ ಒಂದು ಬಾಟ್ಲಿಗಾಗಲಿ, ಇಲ್ಲಾಂದರೆ ಒಂದು ಬೌಲ್ಗೆ, ಯಾವುದಾದ್ರೂ ಒಂದು ಗಾಜಿನ ಸೀಸೆಗಾಗಲಿ, ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಹಾಕಿ 1 ವರ್ಷದ ತನಕ ಬೇಕಂದರೂ ಕೂಡ ಜಾಸ್ತಿ ಮಾಡಿ ಸ್ಟೋರ್ ಮಾಡ್ಕೋಬೋದು.
ನಾನು ಸ್ವಲ್ಪ ದಿನಕ್ಕಾಗುವಷ್ಟು ಮಾತ್ರ ನಾನು ಮಾಡಿಟ್ಕೊಂಡಿದ್ದೀನಿ. ಈಗಾಗಲೇ ನಾನು ಒಂದು ಬಾಕ್ಸಲ್ಲಿ ಮಾಡಿಟ್ಟಿದ್ದೀನಿ. ಒಂದು ಬಾಕ್ಸಿಗೆ ನಿಮಗೋಸ್ಕರ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಜಾಸ್ತಿ ಮಾಡಿಟ್ಕೊಂಡ್ರೆ ನಿಮಗೆ ಉಪಯೋಗಿಸ್ತಿರೋ ಇಲ್ವೋ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ನಾನು ಮಾಡಿ ತೋರಿಸ್ತಾ ಇರೋದು. ನೀವು ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಇದ್ದರೆ ಅದರ ಡಬಲ್ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್. ಈ ಅದ್ಭುತವಾದಂತಹ ರಸಂ ಪುಡಿಯಿಂದ ನಾಳೆ ಖಂಡಿತವಾಗೂ ನಿಮಗೋಸ್ಕರ ನಾನು ರಸಂ ಮಾಡೋದು ಹೇಗೆ ಅಂತ ಒಂದು ರೀತಿ ರಸಂ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಆ ರಸಮನ್ನು ಒಂದು ಸಲ ನೀವು ಟ್ರೈ ಮಾಡಿ ತಿಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮರೆಯಲ್ಲ ಫ್ರೆಂಡ್ಸ್. ಹಾಗಾದರೆ ನೋಡೋಣ ನಾಳೆ.